ಕರ್ನಾಟಕ ಅನ್ನೋಂಥ ಭೂಭಾಗ ಮಹಾಭಾರತ ನಡೆಯೋ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ಅನ್ನೋದೇ ನಮ್ಗೆ ಹೆಮ್ಮೆ ವಿಚಾರ ಅಲ್ವೇ. ಪ್ರಪಂಚದ 5 ಅತಿ ದೊಡ್ಡ ಸಾಮ್ರಾಜ್ಯಗಳು ಅಂತ ಜಗತ್ತಿನ ಇತಿಹಾಸಕಾರ ಗುರುತಿಸ್ತಾರಲ್ಲ, ಅದರಲ್ಲಿ ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಒಂದು. ಗುಜರಾತು ಮಧ್ಯಪ್ರದೇಶದಿಂದ ಹಿಡಿದು ಎಲ್ಲವನ್ನ ಈಸ್ಟ್ ಕೋಸ್ಟಿಂದ ವೆಸ್ಟ್ ಕೋಸ್ಟ್ವರೆಗೂ ಇಮ್ಮಡಿ ಪುಲಕೇಶಿ ತನ್ನ ಅಂಡರಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಅಷ್ಟು ದೊಡ್ಡದಾದಂಥ ಸಾಮ್ರಾಜ್ಯ ಇತ್ತು ನಮ್ಮದು. ಕರ್ನಾಟಕ ಇಲ್ಲಿಂದ ಈ ಭೂಭಾಗದಿಂದ ನೀವು ಗುಜರಾತಿನವರೆಗೂ ನಮ್ಮದೇ ಇತ್ತು ಸಾಮ್ರಾಜ್ಯ. ಹಿಂದಿನ ಚಾಲುಕ್ಯರಿಗೆ ಅಥವಾ ರಾಷ್ಟ್ರಕೂಟರಿಗೆ ಇದ್ದಂಥ ರಕ್ತಸಿಕ್ತವಾದಂಥ ಇತಿಹಾಸ, ಬೀಭತ್ಸವಾದಂಥ ಯುದ್ಧಗಳು ಹೊಯ್ಸಳರ ಕಾಲಘಟ್ಟದಲ್ಲಿ ಅಷ್ಟು ರಿಗರಸ್ ಆಗಿ ನಡೀಲಿಲ್ಲ. ಈಗ ಕರ್ನಾಟಕ ಅಂತ ಈ ಏಕೀಕರಣ ಆಗೋಕ್ಕೂ ಮುಂಚೆ ಏನಂತ ಕರೆಸ್ಕೋತಾ ಇತ್ತು ಈ ಪ್ರಾಂತ್ಯ? ಪೋರ್ಚುಗಲ್ನಿಂದ ಬಂದಂಥ ಡೊಮಿಂಗೋ ಪಿಯಾಸ್ ಏನು ಬರೀತಾನೆ, ಬರಿತಾ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೊನೆಯಲ್ಲಿ ಹೇಳ್ತಾನೆ, ಇನ್ನು ನಾನು ಬರೆಯಲಾರೆ, ಈ ವೈಭವವನ್ನು ಇನ್ನು ನಾನು ಹೊರಡಿಸಲಾರೆ ಅಂತ ಅವನ ಪೆನ್ ಕೆಳಗಿಟ್ಬಿಡ್ತಾನೆ. ನಮ್ಮ ಕುಮಾರ ಕಂಪಣನ ಹೆಸರನ್ನು ಇವತ್ತು ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನದ ಗೋಡೆಗಳ ಮೇಲೆ ಅವನ ಹೆಸರು ಕೆತ್ತಿರೋದನ್ನು ನಾವು ಕಾಣ್ಬೋದು, ನಾವು ಹೆಮ್ಮೆ ಪಡ್ಬೋದು. ಇವತ್ತು ನಾವು ಕರ್ನಾಟಕದಲ್ಲಿ ಏನಾದರೂ ನಾವು ಕನ್ನಡ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಮೈಸೂರು ಅರಸರಿಂದ. ಮೈಸೂರು ಅರಸರೇ ಈ ಕನ್ನಡದ ಉದ್ಧಾರಕ್ಕೆ ಕಾರಣಕರ್ತರು. ಯಾಕೆ ಅಂತ ಅಂದರೆ 73ನೇ ಇಸ್ವಿಲಿ ದೇವರಾಜ ಅರಸು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನ ಕರ್ನಾಟಕ ಸಾಮ್ರಾಜ್ಯ, ನವೆಂಬರ್ 1ನೇ ತಾರೀಕು ಕರ್ನಾಟಕ ಸಾಮ್ರಾಜ್ಯ ಅಂತ ಮಾಡಿದ್ರು. ನಮ್ಮ ಹಿರಿಯ ಪ್ರಾತಸ್ಮರಣೀಯ ಸಾಹಿತಿ ಮತ್ತು ಕನ್ನಡದ ಹುಟ್ಟು ಹೋರಾಟಗಾರರಾದಂಥ ಚಿದಾನಮೂರ್ತಿಗಳು ಕಂಟೋನ್ಮೆಂಟಲ್ಲಿ ಹೋಗಿ ಸಿನಿಮಾ ನೋಡೋದಕ್ಕೆ ಒಂದು ಟಿಕೆಟ್ ಕೊಡಪ್ಪ ಅಂತ ಕನ್ನಡದಲ್ಲಿ ಕೇಳಿದಾಗ ಅವನು ಒಳಗಡೆಯಿಂದ ತಮಿಳ್ನಲ್ಲಿ ಕೇಳು, ನಾನು ನಿನಗೆ ಟಿಕೆಟ್ ಕೊಡ್ತೀನಿ ಅಂತ. ಅವ್ರ ದಾಷ್ಟ್ಯ ಅಷ್ಟಿತ್ತು. ನಮ್ಮ ನಾಡ ಬಾವುಟ ಏನಿದೆ ಇದರ ಬಣ್ಣ ಹಳದಿ ಕೆಂಪು ಯಾಕೆ?